ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೂವಿನ ಪಲ್ಲಕ್ಕಿಯಲ್ಲಿ ಚೆನ್ನಮ್ಮ ಅಂತಿಮ ಯಾತ್ರೆಗೆ ಸಿದ್ಧತೆಯನ್ನ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮ ಅಂತಿಮ ಯಾತ್ರೆ ಶುರುವಾಗುತ್ತೆ. ರೇವಣ್ಣ ನಿವಾಸದಿಂದ ಹೊರಡಲಿದೆ ಚೆನ್ನಮ್ಮ ಅಂತಿಮ ಯಾನ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿಗೆ ಪಾರ್ಥಿವ ಶರೀರದ ಯಾತ್ರೆ ಹೊರಡಲಿದೆ. ಚೆನ್ನಮ್ಮ ಅಂತಿಮ ಯಾತ್ರೆ ಸಜ್ಜಾಗಿದೆ. ಹೂವಿನ ಪಲ್ಲಕ್ಕಿ ಹರದನಹಳ್ಳಿಯ ಮಾವಿನಕೆರೆಯಲ್ಲಿರುವಂತಹ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಶುರುವಾಗುತ್ತೆ. ಸದ್ಯ ಎಚ್ ಡಿ ರೇವಣ್ಣ ಅವರ ನಿವಾಸದಲ್ಲಿ ಇಷ್ಟೊತ್ತು ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆ ಇತ್ತು. ಪೂಜೆ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೂವಿನ ಪಲ್ಲಕ್ಕಿಯಲ್ಲಿ ಪಾರ್ಥಿವ ಶರೀರವನ್ನು ಇರಿಸಿ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳಕ್ಕೆ ಕೊಂಡೊಯ್ಯಲಾಗುತ್ತೆ. ದೇವೇಗೌಡರ ಧರ್ಮಪತ್ನಿ, ದೇವೇಗೌಡರ ಕುಟುಂಬಕ್ಕೆ ಒಂದು ರೀತಿ ಶಕ್ತಿ ಅಂತಿದ್ದವರು, ಅವರ ಕುಟುಂಬದಲ್ಲಿ ಒಂದು ರೀತಿಯ ಶಕ್ತಿಯಾಗಿ ನಿಂತಂತವರು. ಅವರ ರಾಜಕೀಯ ಹಾದಿಯಲ್ಲಿ ಹಾಗೆ ಕೌಟುಂಬಿಕ ಜೀವನದಲ್ಲಿ 60 ವರ್ಷಗಳ ಕಾಲ, ಅಂದ್ರೆ 6 ದಶಕಗಳ ಕಾಲ ಅವರು ಅವರ ಜೊತೆ ದೇವೇಗೌಡರ ಬದುಕಿನ ಉದ್ದಕ್ಕೂ ಕೂಡ ಅವರಿಗೆ ಹೆಜ್ಜೆಯಲ್ಲೂ ಕೂಡ ನಿಂತವರು ಚೆನ್ನಮ್ಮನವರು. ಆದ್ರೆ ಅಂತಹ ಚೆನ್ನಮ್ಮನವರು ಈಗ ಆಗ್ಲೇ ಅಸ್ತಂಗತರಾಗಿದ್ದಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಈಗಾಗಲೇ ಏನು ವಿಧಿವಿಧಾನಗಳು ಕಾರ್ಯಗಳು ಕೂಡ ಜರುಗ್ತಾ ಇದೆ. ಈಗಾಗಲೇ ಒಂದು ಹೂವಿನ ಪಲ್ಲಕ್ಕಿಯೂ ಕೂಡ ಈಗಾಗಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದೇ ಹೂವಿನ ಪಲ್ಲಕ್ಕಿಯ ಮುಖಾಂತರದಲ್ಲಿ ಏನು ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿಯ ತಪ್ಪಲೇನಿದೆ ಅಲ್ಲಿ ಅವರ ಏನು ಅಂತ್ಯ ಸಂಸ್ಕಾರ ಜರುಗಲಿದೆ. ಹರದನಹಳ್ಳಿ ಹಾಗೂ ಏನು ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ಏನು ತಪ್ಪಲಿನಲ್ಲಿ ಈಗಾಗಲೇ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಕಲ ಸಿದ್ಧತೆಗಳು ಕೂಡ ಆಗಿರ್ತಕ್ಕಂಥದ್ದು. ಏನು ಎಡಬದಿಯಲ್ಲಿ ಅಂದ್ರೆ ಅವರ ಮನೆದೇವರಾಗಿರ್ತಕ್ಕಂಥ ಹರದನಹಳ್ಳಿಯಲ್ಲಿರ್ತಕ್ಕಂಥ ಹರದೇಶ್ವರ ತುಂಬಾ ಭಕ್ತಿಯಿಂದ ಶಿವನ ಏನು ಭಕ್ತಿಯಾಗಿದ್ದಂತಹ ಚೆನ್ನಮ್ಮನವರು ಅಪಾರ ಭಕ್ತಿಯನ್ನ ಇಟ್ಕೊಂಡಿದ್ರು ಶಿವನ ಮೇಲೆ. ಹಾಗಾಗಿ ಆ ದೇವಾಲಯ ಏನಿದೆ ಅದರ ಪಕ್ಕದಲ್ಲೇ ರಂಗನಾಥ ಸ್ವಾಮಿ ದೇವಾಲಯ ಇರ್ತಕ್ಕಂಥದ್ದು. ರಂಗನಾಥ ಸ್ವಾಮಿ ದೇವಾಲಯಕ್ಕೆ ತುಂಬಾ ಭಕ್ತಿಪೂರ್ವಕವಾಗಿ ಇಡೀ ಕುಟುಂಬ ನಡ್ಕೊಳ್ತಾ ಇದ್ರು. ತುಂಬಾನೇ ದೇವರಿಗೆ ಏನು ತುಂಬಾನೇ ರೀತಿಯಲ್ಲಿ ಆರಾಧನೆಯನ್ನ ಮಾಡ್ತಾ ಇದ್ರು. ಅದೇ ತಪ್ಪಲಿನಲ್ಲಿ ಇಂದು ಚೆನ್ನಮ್ಮನವರ ಅಂತ್ಯ ಸಂಸ್ಕಾರ ಆಗ್ತಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏನು ಮೈಸೂರಿನ ಒಂದು ತಂಡ ಏನಿದೆ, ಮೈಸೂರಿನ ತಂಡದವರು ಈಗಾಗಲೇ ಒಂದು ಹೂವಿನ ಪಲ್ಲಕ್ಕಿಯನ್ನ, ವಿಶೇಷವಾದ ರೀತಿಯಲ್ಲಿ ಹೂವಿನ ಪಲ್ಲಕ್ಕಿಯನ್ನ ಈಗಾಗಲೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅಂದ್ರೆ ಹಲವಾರು ವಿಧದ ಹೂಗಳನ್ನ ಬಳಸಿ ಒಂದು ವಿಶೇಷವಾಗಿ ಒಂದು ವಿನೂತನ ರೀತಿಯಲ್ಲಿ ಈಗಾಗಲೇ ಅವ್ರಿಗೆ ಒಂದು ಏನು ಈಗ ಅಂತ್ಯ ಸಂಸ್ಕಾರ ಕಾರ್ಯಕ್ಕೆ ಬಳಸಲಿಕ್ಕೆ ಈಗಾಗಲೇ ಹೂವಿನ ಪಲ್ಲಕ್ಕಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಏನು ಮೈಸೂರಿನ ತಂಡ ಈ ಒಂದು ಹೂವಿನ ಪಲ್ಲಕ್ಕಿಯನ್ನ ಒಂದು ಅಲಂಕಾರ ಮಾಡಿ ಹೂವಿನ ಪಲ್ಲಕ್ಕಿಯನ್ನ ರೆಡಿ ಮಾಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದೇ ಹೂವಿನ ಪಲ್ಲಕ್ಕಿಯ ಮುಖಾಂತರದಲ್ಲಿ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತದೆ. ಈ ನಾಡಿಗೆ ಅಂದ್ರೆ ದೇವೇಗೌಡರ ಕುಟುಂಬಕ್ಕೆ ಅಷ್ಟೇ ಅಲ್ಲ, ನಾಡಿನ ಎಷ್ಟೋ ಜನರ ಏನು JDS ಆಗಿರ್ಬೋದು ಅಥವಾ ವಿವಿಧ ಗಣ್ಯಾತಿ ಗಣ್ಯರಿಗೆ ಒಂದು ಅನ್ನವನ್ನ ಹಾಕಿದಂಥವರು, ಅನ್ನಪೂರ್ಣೆ ಅಂತಾನೆ ಅನ್ನಿಸ್ಕೊಂಡವರು. ಅವರ ಬದುಕಿನ ಉದ್ದಕ್ಕೂ ಕೂಡ ಒಂದು ಕಪ್ಪು ಏನು ಮಾರ್ಕ್ ಇಲ್ಲದ ರೀತಿಯಲ್ಲಿ ಒಂದು
ಕಪ್ಪು ಚುಕ್ಕೆ ಇಲ್ಲದ ರೀತಿಯಲ್ಲಿ ಬಾಳಿ ಬದುಕಿದವರು, ಆದರ್ಶವಾದಂಥವರು ಚೆನ್ನಮ್ಮನವರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮನವರ ಅಂತ್ಯಕ್ರಿಯೆಯು ಜರುಗಲಿದೆ. ಅಂತಿಮ ವಿಧಿವಿಧಾನಗಳನ್ನು ನಡೆಸಿ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಹಲವಾರು ಗಣ್ಯರು ಅವರ ದರ್ಶನವನ್ನ ಪಡೆದುಕೊಂಡಿದ್ದಾರೆ, ಅವರ ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಹಲವಾರು ಕೇಂದ್ರ ಸಚಿವರು ಸೇರಿದಂತೆ ಅತಿ ಗಣ್ಯರು ಕೂಡ ಈ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲಿದ್ದಾರೆ. ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ. ದೇವೇಗೌಡರ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ. ಮಧ್ಯಾಹ್ನ ಅಂತ್ಯಕ್ರಿಯೆ ನೆರವೇರುತ್ತೆ. ಸದ್ಯ HD ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆ ಒಂದು ಅಂತಿಮ ದರ್ಶನದ ಸಮಯ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯ ಆಗಲಿದ್ದು, ಅಲ್ಲಿಂದ ಪಾರ್ಥಿವ ಶರೀರವನ್ನು ಅಂತ್ಯಕ್ರಿಯೆ ನಡೆಯುವ ಜಾಗಕ್ಕೆ ಕೊಂಡೊಯ್ಯಲಾಗುತ್ತೆ. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ಇನ್ನು ಅಂತಿಮ ದರ್ಶನಕ್ಕಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ರು. ಅಂದರೆ ಒಂದು ರೀತಿ ಸರತಿ ಸಾಲಿನಲ್ಲಿ ಬರೋದಕ್ಕೆ ಅಂತೇಳಿ ಎಲ್ಲ ರೀತಿಯ ಸಿಸ್ಟಮೆಟಿಕ್ ಆಗಿ ಮಾಡಲಾಗಿತ್ತು.